ಹೆಲೋ ನಮಸ್ಕಾರ. ವಿಸ್ಡಮ್ ವೈಸ್ನ ಹೊಸ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾವೆಲ್ಲರೂ ಕೂಡ ಬದುಕಿನಲ್ಲಿ ಒಂದಲ್ಲ ಒಂದು ಹಂತದ ಒಂದಲ್ಲ ಒಂದು ರೀತಿಯಾದಂತಹ ಸಾಧನೆಯನ್ನು ಮಾಡಬೇಕೆನ್ನುವಂತಹ ಹಂಬಲವನ್ನು ಹೊಂದಿದವರಾಗಿದ್ದೇವೆ. ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರಬಹುದು, ಶೈಕ್ಷಣಿಕವಾಗಿರ್ಬೋದು, ಅಥವಾ ಇನ್ಯಾವುದೋ ರೀತಿಯಲ್ಲಿ ಆಗಿರ್ಬೋದು, ನೈತಿಕವಾದಂತಹ ರೀತಿಯಲ್ಲಿ ಆಗಿರ್ಬೋದು, ನಾವು ಒಂದು ರೀತಿಯಾದಂತಹ ಸಾಧನೆಯ ಮಟ್ಟವನ್ನು ಏರಬೇಕೆನ್ನುವಂತಹ ಕನಸನ್ನು ಹೊತ್ತವರಾಗಿದ್ದೇವೆ. ಆ ಮೂಲಕ ಆ ನೆಲೆಗೆ ಹೋಗುವವರಾಗಿದ್ದೇವೆ. ಆದರೆ ಸಾಧನೆಯನ್ನು ತಲುಪಬೇಕಾದ್ರೆ ಅಥವಾ ಒಂದು ಸ್ಥಳವನ್ನು ತಲುಪಬೇಕಿದ್ರೆ ನಾವು ಯಾವ ರೀತಿಯಾಗಿ ಹೋಗಬೇಕು ಎನ್ನುವಂಥದ್ದು ಕೂಡ ಏನಾಗುತ್ತೆ, ಮುಖ್ಯವಾಗುತ್ತೆ. ಪ್ರತಿಯೊಂದು ಯಶಸ್ಸಿನ ಹಿಂದೆಯೂ ಕೂಡ ಒಂದೊಂದು ರೋಚಕವಾದಂತಹ ಕಥೆ ಇರುತ್ತೆ. ಯಾವೊಬ್ಬ ಯಶಸ್ವಿ ಆಟಗಾರನಾಗಿರ್ಬೋದು, ಯಶಸ್ವಿಯಾದಂಥ ಒಬ್ಬ ವ್ಯಕ್ತಿಯಾಗಿರ್ಬೋದು, ಅವನು ಆ ಸಾಧನೆಯನ್ನು ಮಾಡಬೇಕಿದ್ರೆ ಅಥವಾ ಅವನು ಆ ಒಂದು ಮಟ್ಟವನ್ನು ತಲುಪಬೇಕಿದ್ರೆ ಅವನ ಬದುಕಿನ ಹಲವಾರು ಏರುಪೇರುಗಳನ್ನು ಅವನು ಅನುಭವಿಸಿರ್ತಾನೆ. ಉದಾಹರಣೆಗೆ ನಮಗೆಲ್ಲರಿಗೂ ಕೂಡ ಚಿರಪರಿಚಿತವಾಗಿರುವಂತಹದ್ದು ಅಥವಾ ನಾವು ಬಾಲ್ಯದಿಂದಲೇ ಕೇಳಿಕೊಂಡು ಬಂದಿರುವಂತಹ ಆಮೆ ಮತ್ತು ಮೊಲದ ಕಥೆಯನ್ನು ಮತ್ತೊಮ್ಮೆ ನೆನಪಿಸ್ತಾ ನಿಮಗೆ ಒಂದು ಉದಾಹರಣೆಯ ಮೂಲಕ ನಾನು ನನ್ನ ವಿಷಯವನ್ನು ವಿವರಿಸ್ತಾ ಹೋಗ್ತೇನೆ. ಒಂದು ದಿನ ಕಾಡಿನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಆಹಾರಕ್ಕೆ ಅಭಾವ ಉಂಟಾಗುತ್ತೆ. ಹಾಗೆ ಕಾಡಿನಲ್ಲಿ ಆಹಾರದ ಅಭಾವ ಉಂಟಾದಾಗ ಇಲಿಗಲು ಮತ್ತು ಮೊಲಗಲು ಸೇರಿ ಏನು ಆಲೋಚಿಸುತ್ತೆ ಅಂತ ಹೇಳಿದರೆ, ನಾವೇನು ಮಾಡೋಣ, ಇನ್ನೊಂದು ಕಾಡಿಗೆ ಅಥವಾ ಇನ್ನೊಂದು ಊರಿಗೆ ಹೋಗಿ ಅಲ್ಲಿಂದ ನಾವೇನು ಮಾಡೋಣ, ಆಹಾರವನ್ನು ಶೇಖರಿಸುವಂತಹ ಕಾರ್ಯಕ್ಕೆ ಮುಂದಾಗೋಣ ಅಂತ ಹೇಳಿ. ಆದರೆ ಕಾಡಿನಲ್ಲಿ ಒಂದು ಕಾನೂನು ಇರುತ್ತೆ. ಏನಂತ ಹೇಳಿದರೆ, ಒಂದೊಂದು ಜಾಗ, ಒಂದು ನಿರ್ದಿಷ್ಟವಾದಂತಹ ಭೂಪ್ರದೇಶ ಒಂದೊಂದು ಪ್ರಾಣಿಗಳಿಗೆ ಸೀಮಿತವಾಗಿರುವಂಥದ್ದು. ಆ ಭೂಪ್ರದೇಶದ ಹೊರತಾಗಿ ಹೋಗುವಾಗ ಅವರು ಏನಾಗುತ್ತೆ, ಉಲ್ಲಂಘನೆ ಮಾಡಿದ ಹಾಗೆ ಆಗುತ್ತೆ, ಕಾನೂನನ್ನು ಉಲ್ಲಂಘಿಸಿದ ರೀತಿ ಆಗುತ್ತೆ ಎನ್ನುವಂಥ ಒಂದು ಕಾನೂನು ಕಾಡಿನಲ್ಲಿ ಇರುತ್ತೆ ಪ್ರಾಣಿಗಳ ಮಧ್ಯೆ. ಹೀಗಿರುವಾಗ ಮೊಲ ಮತ್ತು ಇಲಿಗಳು ಏನು ಆಲೋಚಿಸುತ್ತೆ ಅಂತ ಹೇಳಿದರೆ, ನಾವು ಇದೇ ರೀತಿಯಾಗಿ ಈ ಕಾನೂನನ್ನು ಒಪ್ಪಿಕೊಂಡು ನಾವು ಈ ಕಾಡಿನಲ್ಲಿ ಇರೋದಾದರೆ ನಾವು ಬದುಕುಳಿಯುವಂಥದ್ದು ತುಂಬ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಆಹಾರದ ಅಭಾವ ಇದೆ, ಆಹಾರಕ್ಕಿಂತಲೂ ಕೂಡ ಹೆಚ್ಚಾಗಿ ಇಲ್ಲಿ ನೀರು ಕೂಡ ನಮಗೆ ಸಿಗ್ತಾ ಇಲ್ಲ ಎನ್ನುವಂಥದ್ದು. ಅದಕ್ಕಾಗಿ ಆ ಮೊಲಗಲು ಮತ್ತು ಇಲಿಗಳು ಏನು ಮಾಡುತ್ತೆ, ಅಕ್ರಮವಾಗಿ ಇನ್ನೊಂದು ಕಾಡಿನೊಳಗಡೆ ಹೋಗುತ್ತೆ. ಅಕ್ರಮ ಅಂತ ಹೇಳಿದ್ರೆ ಆಹಾರದ ನೆಪಕ್ಕಾಗಿ ಹೋಗುವಂಥದ್ದು, ಅದರ ಹೊರತಾಗಿ ಆ ಕಾಡನ್ನು ಕಬಲಿಸಬೇಕೆನ್ನುವಂಥ ನೆಲೆಯಲ್ಲೆಲ್ಲ. ಹಾಗೆ ಸುತ್ತಾಡಿ ಒಂದು ದಿನ ಇಡೀ ಸುತ್ತಾಡ್ತಾರೆ. ರಾತ್ರಿ ತನಕ ಇಡೀ ಕಾಡು ಸುತ್ತಾಡಿದರೂ ಕೂಡ ಆ ಕಾಡಿನಲ್ಲೂ ಕೂಡ ಎಲ್ಲೂ ಆಹಾರ ಸಿಗುವುದಿಲ್ಲ. ಆ ಕಾಡಿನಲ್ಲೂ ಕೂಡ ಅವರದ್ದೇ ಆದಂಥ ಒಂದು ಕಾನೂನು ಇರುತ್ತೆ. ಆದ್ದರಿಂದ ಹೊರಗಡೆಯಿಂದ ಬಂದಂಥ ಇವರಿಗೆ ಯಾವುದೇ ಆಹಾರವೂ ಕೂಡ ಸಿಗುವುದಿಲ್ಲ. ಹಾಗೆ ರಾತ್ರಿ ಒಂದು ಕಡೆ ಅವರು ಮಲಗಿ ತುಂಬ ಬೇಜಾರಲ್ಲಿ ಮಲಗ್ತಾರೆ. ಇಡೀ ಒಂದು ದಿನ ಅಲೆದಾಡಿದರೂ ಕೂಡ ನಮಗೆ ಯಾವುದೇ ಆಹಾರ ಸಿಕ್ಕಿಲ್ಲ ಎನ್ನುವುದರ ಕಡೆಗೆ ಹೀಗೆ ಅವರು ಆಲೋಚಿಸ್ತಾ ಹಾಗೆ ನಿದ್ದೆಗೆ ಜಾರ್ತಾರೆ. ಬೆಳಗ್ಗೆ ಆಗುವಾಗ ಚಿಂಟು ಎನ್ನುವಂತಹ ಮೊಲಕ್ಕೆ ಎಚ್ಚರ ಆದಾಗಲೇ ಹತ್ತಿರದಲ್ಲಿ ಎಲ್ಲೋ ಒಂದು ನೀರಿನ ಸದ್ದಾದ ರೀತಿಯಲ್ಲಿ ನೀರಿನ ಸೌಂಡ್ ಕೇಳುತ್ತೆ. ಹೀಗೆ ಆ ಶಬ್ದವನ್ನು ಕೇಳಿದಂತಹ ಮೊಲ ಏನು ಮಾಡುತ್ತೆ ಅಂತ ಹೇಳಿ, ಉಳಿದ ಮೊಲಗಳು ಮತ್ತು ಎಲಿಗಳನ್ನು ಎಬ್ಬಿಸಿ, ನಮಗೆ ಹತ್ತಿರದಲ್ಲೆಲ್ಲೋ ನೀರಿದೆ, ನಾವೇನು ಮಾಡೋಣ, ಬೇಗ ಹೋಗಿ ಆ ನೀರಿನ ಕಡೆಗೆ ನೋಡೋಣ. ಹೀಗೆ ಅವರು ನದಿ ತೀರಕ್ಕೆ ತಲುಪಬೇಕಿದ್ರೆ ಆ ಕಡೆಯಿಂದ ಅಕ್ಕರೆಯಿಂದ ಮೊಲಗಳ ರಾಶಿ ಕೂಡ ಅದೇ ನದಿಯಿಂದಾಗಿ ಈ ಕಡೆಗೆ ಬರ್ತಾ ಇದೆ. ಇದನ್ನು ಕಂಡಂತಹ ಮೊಲಗಳು ಏನು ಹೇಳುತ್ತೆ ಅಂತ ಹೇಳಿದರೆ, ಇಲ್ಲಿಗೆ ನಾವು ಮೊದಲು ಬಂದಿದ್ದೇವೆ, ಆದ್ದರಿಂದ ಈ ನೀರು ನಮಗೆ ಸೇರಿರುವಂಥದ್ದು. ಆಗ ಆಮೆಗಳು ಹೇಳುತ್ತೆ, ಇಲ್ಲ, ನಾವು ಏನು ಮಾಡಿದ್ದೇವೆ, ಆ ಕಡೆಯಿಂದ ಈ ಕಡೆಗೆ ತಲುಪಬೇಕಿದ್ರೆ ನಾವು ನೀರಿನಲ್ಲೇ ಇದ್ವಿ, ಆದ್ದರಿಂದ ಈ ನೀರು ನಮಗೆ ಸೇರಿರುವಂತಹದ್ದು. ನಾವು ಕೂಡ ನೀರಿಗಾಗಿ ಮತ್ತು ಆಹಾರಕ್ಕಾಗಿ ಪರದಾಡ್ತಾ ಇರೋರು, ನಾವು ಮೊದಲು ಬಂದಿರೋದು, ಆದ್ದರಿಂದ ನಮಗೇನಾಗಬೇಕು, ಮೊದಲಿಗೆ ಸಿಗಬೇಕಂತ ಹೇಳಿ ಅವರು ವಾದವನ್ನು ಮಂಡಿಸ್ತಾರೆ. ಇದನ್ನು ಕಂಡಂತಹ ಇಬ್ಬರೂ ಕೂಡ ಒಂದು ತೀರ್ಮಾನಕ್ಕೆ ಬರುವುದಕ್ಕಾಗದಲ್ಲಿ ಮಾತಿಗೆ ಮಾತು ಬೆಳೆದು ಹೀಗೆ ಆಗುವುದಕ್ಕಿಂತಲೂ ಕೂಡ ನಾವೇನು ಮಾಡೋಣ, ಒಂದು ಸ್ಪರ್ಧೆಯನ್ನು ನಡೆಸೋಣ. ಆ ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗ್ತಾರೋ ಅವರಿಗೆ ಈ ಪಾಲು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾಡಲಾಗುತ್ತೆ. ಅಂದರೆ ಈ ನೀರಿನ ಸುತ್ತವೂ ಕೂಡ ಸುತ್ತಾಡಿಕೊಂಡು, ಅಂದರೆ ಈ ಕಾಡಿನಲ್ಲಿ ಒಂದು ಸುತ್ತಿಕೊಂಡು ಬಂದು ಯಾರು ಮರಳಿ ಇದೇ ಜಾಗಕ್ಕೆ ತಲುಪ್ತಾರೋ ಅವರಿಗೆ ಏನಾಗುತ್ತೆ, ಈ ಪ್ರದೇಶ ಸೇರಿಕೊಳ್ಳುತ್ತೆ ಎನ್ನುವಂಥದ್ದು. ಆಗ ಮೊಲ ಮತ್ತು ಇಲಿಯ ವಿಭಾಗದಿಂದ ಒಬ್ಬರು ಮತ್ತು ಆಮೆ ವಿಭಾಗದಿಂದ ಒಬ್ಬರು ಎನ್ನುವಂಥದ್ದು. ಆಮೆಯಿಂದ ಕೆಂಪಾಮೆ ಏನು ಮಾಡುತ್ತೆ, ತಾನು ನಡೀತೇನೆ ಅಂತ ಹೇಳಿ ಅದು ಸ್ಪರ್ಧೆಗೆ ರೆಡಿ ಆಗುತ್ತೆ. ಈ ಕಡೆಯಿಂದ ಚಿನ್ನು ಎನ್ನುವಂತಹ ಮೊಲ ಏನಾಗುತ್ತೆ, ಸ್ಪರ್ಧೆಗೆ ನಾನು ತಯಾರಿದ್ದೇನೆ ಅಂತ ಹೇಳಿ ಇಳಿಯುತ್ತೆ. ಹೀಗೆ ಆಮೆ ಮತ್ತು ಮೊಲ ಏನಾಗುತ್ತೆ, ಓಟದ ಸ್ಪರ್ಧೆಯನ್ನು ಏರ್ಪಡಿಸಿ ಅದಕ್ಕೆ ತಯಾರಿಯಾಗಿ ಇಬ್ಬರೂ ಕೂಡ ನಡ್ಕೊಂಡು ಹೋಗ್ತಾರೆ. ಆಮೆ ನಮಗೆ ಗೊತ್ತಿರೋ ಹಾಗೆಯೇ ತುಂಬ ನಿಧಾನಗತಿಯಾಗಿ ನಡೆಯುವಂಥದ್ದು, ನಿಂತುಕೊಂಡು ಆರಾಮಾಗಿ ಅದರ ನಡೆ ಏನಾಗಿರುತ್ತೆ, ತುಂಬ ಸಮಾಧಾನವಾಗಿರುತ್ತೆ. ಆದರೆ ಮೊಲ ಜಿಗಿದು ಆದಷ್ಟು ಬೇಗ ತಲುಪುವಂತಹ ಮೊಲ. ಆದ್ದರಿಂದ ಮೊಲ ಏನಾಗುತ್ತೆ, ಆಟ ಆರಂಭವಾದದ್ದೇ ಸರಿ ಎದ್ದು ಬಿದ್ದು ಓಡ್ಕೊಂಡು ಹೋಗುತ್ತೆ. ಓಡುವಾಗ
ಇಲ್ಲಿರುವಂತಹ ಮೊಲಗಳು, ಇಲಿಗಳು, ಆಮೆಗಳೆಲ್ಲ ನೋಡ್ತಾ ಇದೆ. ಆಮೆ ಇನ್ನೂ ಕೂಡ 4 ಹೆಜ್ಜೆ ಹಾಕಿಲ್ಲ. ಮೊಲ ಅದೆಷ್ಟೋ ದೂರದ ತನಕ ತಲುಪಿದೆ. ಹೀಗೆ ತಲುಪಿದಂತಹ ಮೊಲ ಏನು ಅಂದ್ಕೊಳ್ಳುತ್ತದೆ, ಒಂದು ನಿರ್ದಿಷ್ಟವಾದಂಥ ಜಾಗಕ್ಕೆ ತಲುಪಿ ಅದು ಒಂದು ಸ್ವಲ್ಪ ಹಿಂದೆ ತಿರುಗುತ್ತೆ. ಹಿಂದೆ ತಿರುಗುವಾಗ ಆಮೆಯ ಕುರುಹು ಕೂಡ ಇರೋದಿಲ್ಲ. ಅಯ್ಯೋ, ಈ ನಿಧಾನಗತಿಯ ಆಮೆ ಯಾವಾಗ ಬಂದು ತಲುಪೋದು, ಯಾರಿಗಾಗಿ ಇವರನ್ನು ಕಾಯಬೇಕು, ಸುಮ್ಮನೆ ನಾನು ಯಾಕೆ ಎದ್ದು ಬಿದ್ದು ಓಡ್ಕೊಂಡು ಹೋಗಬೇಕು, ಪರವಾಗಿಲ್ಲ ಬಿಡು, ನಾನೇನಾಗ್ತೇನೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೇನೆ, ನಾನು ಸ್ವಲ್ಪ ಏನು ಮಾಡೋಣ, ರೆಸ್ಟ್ ತೆಗಿಯೋಣ, ಆಮೇಲೆ ಮುಂದುವರಿಯೋಣ. ಅವನನ್ನು ಕಾದುಕೊಂಡು ಯಾರು ಕೂತ್ಕೊಳ್ಳೋದು, ಅವನಿಗಾಗಿ ನಾನು ಯಾಕೆ ಸುಮ್ಮನೆ ಎದ್ದು ಬಿದ್ದು ಓಡಿಕೊಂಡು ನಾನು ಅಲ್ಲಿಗೆ ತಲುಪಬೇಕು, ಪರವಾಗಿಲ್ಲ, ನಾನು ಸ್ವಲ್ಪ ನಿದ್ದೆ ಮಾಡಿ ಎದ್ದೋಷ್ಟರಲ್ಲಿ ಅವನೇನು ಇಲ್ಲಿಗೆ ತಲುಪಿರೋದಿಲ್ಲ. ಹಾಗೆ ಅದು ಒಂದು ಮರದಡಿಯಲ್ಲಿ ಮಲಗುತ್ತೆ. ಹಾಗೆ ಮಲಗಿದಂಥ ಆಮೆಗೆ ಏನಾಗುತ್ತೆ, ಅಲ್ಲೇ ನಿದ್ದೆ ಜಾರುತ್ತೆ. ನಿದ್ದೆ ಜಾರಿದಂತಹ ಮೊಲ ಏನಾಗುತ್ತೆ, ನಿದ್ದೆಗೆ ಜಾರುತ್ತೆ. ನಿದ್ದೆಗೆ ಜಾರಿದಂತಹ ಮೊಲಕ್ಕೆ ಆಮೆ ಅಲ್ಲಿಂದ ಮುಂದೆ ಹೋದಂಥದ್ದು ಕೂಡ ಏನಾಗೋದಿಲ್ಲ, ಅದಕ್ಕೆ ತಿಳಿಯೋದಿಲ್ಲ. ಸಂಜೆ ಆಗುವಾಗ ಮೊಲಕ್ಕೆ ಎಚ್ಚರ ಆಗುತ್ತೆ. ಅಯ್ಯೋ ದೇವ, ನಾನು ಏನು ಮಾಡಿದೆ, ಇದು ಎಂಥ ಕೆಲಸ ನನ್ನಿಂದ ಆಗಿ ಹೋಯಿತು, ನಾನು ಈಗಾಗಲೇ ನನ್ನ ಸ್ಪಾಟಿಗೆ ತಲುಪಿರಬೇಕಾಗಿತ್ತು, ಆದರೆ ನಾನು ಈ ಆಮೆಯನ್ನು ನಂಬಿ ಇಲ್ಲಿ ಮಲಗಿದ್ನಲ್ಲ, ಎಲ್ಲಾದರೂ ಸಂಜೆ ಆಯಿತು, ಈಗ ಎಲ್ಲಾದರೂ ಆಮೇಲೆ ನನ್ನನ್ನು ತಲುಪಿ ಮುಂದೆ ಹೋಗಿರ್ಬೋದಾ, ಆದರೂ ಅದು ಬರಲಿ ಬಾರದೇ ಇರಲಿ, ನಾನೇನು ಮಾಡ್ತೇನೆ, ಮುಂದೆ ಹೋಗಿ ನನ್ನ ಗುರಿಯನ್ನು ತಲುಪ್ತೇನೆ ಅಂತ ಹೇಳಿ ಮೊಲ ಎದ್ದು ಬಿದ್ದು ಓಡುತ್ತೆ. ಅಷ್ಟೊತ್ತಿಗೆ ಏನಾಗಿತ್ತು, ಮೊಲ ಈಗಾಗಲೇ ಆ ದಾರಿಯಿಂದ ಮುಂದೆ ಸಾಗಿಯಾಗಿತ್ತು. ಹೀಗೆ ಓಡಿ 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 ಒಂದು ಪ್ರದೇಶ ಆಗುವಾಗ ಆಮೆ ಮತ್ತು ಮೊಲ ಏನಾಗುತ್ತೆ, ಮತ್ತೊಮ್ಮೆ ಒಟ್ಟು ಸೇರುತ್ತೆ. ಇದನ್ನು ಕಂಡಂತಹ ಆಮೆ ಹೇಳುತ್ತೆ, ನೋಡು, ನಾನು ಎಷ್ಟು ರಿಲ್ಯಾಕ್ಸ್ ಆಗಿ ಬಂದರೂ ಕೂಡ ನಿನ್ನನ್ನು ತಲುಪುವುದಕ್ಕೆ ಸಾಧ್ಯ ಆಯಿತು, ನೀನು ಇನ್ನೂ ಕೂಡ ಏನು ಮಾಡ್ತಾ ಇದ್ದೀಯಾ, ನಿಧಾನಗತಿಯಲ್ಲೇ ಇದ್ದೀಯಾ, ನಿನ್ನನ್ನೇನೋ ಸೋಲಿಸುವಂಥದ್ದು ನನಗೇನು ದೊಡ್ಡ ಕಷ್ಟ ಅಲ್ಲ, ನೀನು ಸೋಲನ್ನು ಒಪ್ಪಿ ಇಲ್ಲಿಗೆ ಬಿಟ್ಟು ಬಿಡು, ನೀನು ಇದನ್ನು ನಾನು ಏನು ಮಾಡ್ತೇನೆ, ನಿನಗೆ ಕ್ಷಮಿಸಿಬಿಡ್ತೇನೆ, ನೀನು ಇಲ್ಲಿಂದ ಬಿಟ್ಟು ಹೋಗು, ನಾವು ಆ ಆಹಾರವನ್ನು, ನಮ್ಮ ಪ್ರದೇಶವನ್ನು ನಾವು ಕಬಲಿಸ್ಕೊಳ್ತೇವೆ ಅಥವಾ ನಾವು ನಮ್ಮ ವಶಕ್ಕೆ ತೆಗೆದುಕೊಳ್ತೇವೆ ಅಂತ ಹೇಳುತ್ತೆ. ಇದನ್ನು ಕೇಳಿದಂಥ ಆಮೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ. ಅದು ತನ್ನ ಪಾಡಿಗೆ ತನ್ನ ಆಟದಲ್ಲಿ ಏನಾಗುತ್ತೆ, ಮಗ್ನವಾಗುತ್ತೆ, ತನ್ನ ಗುರಿಯನ್ನು ಮುಂದುವರಿಸ್ತಾ ಹೋಗುತ್ತೆ. ಹೀಗೆ ಮೊಲ ಸ್ವಲ್ಪ ಮುಂದೆ ಹೋಗುತ್ತೆ, ಮುಂದೆ ಹೋಗಿ ಹಿಂದೆ ತಿರುಗಿ ಮತ್ತೊಮ್ಮೆ ನೋಡುತ್ತೆ. ಹಿಂದೆ ತಿರುಗಿ ನೋಡಬೇಕಿದ್ರೆ ಮತ್ತೂ ಕೂಡ ಆಮೆ ಕಾಣಿಸ್ತಾ ಇಲ್ಲ ಮೊಲಕ್ಕೆ. ಈಗ ಅಂದ್ಕೊಳ್ತೆ, ಈಗ ನಾನು ಸುಮ್ಮನೆ ನಡ್ಕೊಂಡು ಬಂದು ಮತ್ತೊಮ್ಮೆ ಸುಸ್ತಾದೆ, ಇವನಿಗಾಗಿ ನಾನು ಯಾಕೆ ರೇಸ್ ತಗೋಬೇಕು, ಪರವಾಗಿಲ್ಲ, ನಾನು ಸ್ವಲ್ಪ ಸಂಜೆ ಹೊತ್ತಿನ ಏನೋ ತಂಪಾದಂತಹ ಗಾಳಿಗೆ ಅದು ಮೈಯೊಡ್ಡಿ ಒಂದು ಮರದಡಿಯಲ್ಲಿ ಮತ್ತೊಮ್ಮೆ ಮಲಗುತ್ತೆ. ಮಲಗಿದಂತಹ ಮೊಲಕ್ಕೆ ಮತ್ತೆ ನಿದ್ದೆ ಜಾರುತ್ತೆ. ನಿದ್ದೆ ಜಾರಿದಂತಹ ಮೊಲಕ್ಕೆ ರಾತ್ರಿ ಆದರೂ ಕೂಡ ಗೊತ್ತಾಗೋದಿಲ್ಲ, ಅದು ಗಟ್ಟಿಯಾಗಿ ನಿದ್ದೆಯಲ್ಲೇ ಇರುತ್ತೆ. ಆಮೆ ಏನು ಮಾಡಲಿಲ್ಲ, ತನ್ನ ಗುರಿಯನ್ನು, ತನ್ನ ದಾರಿಯನ್ನು ಮರೆಯಲಿಲ್ಲ. ಅದು ನಿಧಾನವಾಗಿ ತನ್ನ ದಾರಿಯ ಕಡೆಗೆ ಏನು ಮಾಡಿತ್ತು, ಫೋಕಸ್ ಮಾಡಿ ನಡೀತಾನೇ ಇತ್ತು. ಹೀಗೆ ಸಾಗಿ 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 ಅದು ತನ್ನ ತಲುಪಬೇಕಾದಂಥ ಅಂಚಿಗೆ ಹೋಗಿ ಹತ್ತಿರ ಆಗ್ತಾ ಬರುವಾಗ ಮೊಲಕ್ಕೆ ಎಚ್ಚರ ಆಗುತ್ತೆ. ಈ ಕಡೆ ಎಚ್ಚರಾದಂಥ ಮೊಲ ಏನು ಮಾಡುತ್ತೆ, ಇಮಿಡಿಯೇಟ್ ಆಗಿ ಅಯ್ಯೋ ದೇವ, ಮತ್ತೊಮ್ಮೆ ನಾನು ಏನು ಮಾಡಿದೆ, ರಾತ್ರಿ ಆಯಿತು, ಇಷ್ಟೊತ್ತಿಗೆ ಅವನು ತಲುಪಿದ್ನ ಇಲ್ವ. ಆದರೂ ಕೂಡ ಇದಕ್ಕೊಂದು ಓವರ್ ಕಾನ್ಫಿಡೆನ್ಸ್. ಏನಂತ ಹೇಳಿದರೆ, ಅವನೇನು ತಲುಪಿರಲಿಕ್ಕಿಲ್ಲ. ಯಾಕಂತ ಹೇಳಿದರೆ, ಅವನು ಯಾವತ್ತಿದ್ರೂ ಕೂಡ ನಿಧಾನವಾಗಿ ನಡೆಯುವವನು. ಅವನನ್ನು ನಾನು ಈಗ ಓಡ್ಕೊಂಡು ಹೋದರೂ ಕೂಡ ಅವನು ಅವನೇನು ಅಲ್ಲಿ ಹೋಗಿ ತಲುಪಿರಲಿಕ್ಕಿಲ್ಲ ಎನ್ನುವಂಥದ್ದು. ಹೀಗೆ ಅದೇನು ಮಾಡುತ್ತೆ, ಜೋರಾಗಿ ಓಡಿಯೋದಕ್ಕೆ ಆರಂಭ ಆಗುತ್ತೆ. ಈಗ ಹೇಗೆ ಓಡುತ್ತೆ ಅಂತ ಹೇಳಿದರೆ, ತನ್ನ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು, ಅಂದರೆ ಈಗ ಸಿಂಹ ಏನಾದರೂ ಓಡಿಸ್ಕೊಂಡು ಬರುವಾಗ ನಾನು ಹೇಗೆ ನನ್ನ ಜೀವವನ್ನು ರಕ್ಷಿಸುವುದಕ್ಕಾಗಿ ಓಡಬಹುದು, ಅದಕ್ಕಿಂತಲೂ ಸ್ಪೀಡಾಗಿ ಓಡುತ್ತೆ. ಯಾಕಂತೇಳಿದ್ರೆ ಆಮೆಯ ಮುಂದೆ ಸೋಲುಪುವಂಥದ್ದು ಸರಿಯಲ್ಲ ಅನ್ನುವಂಥ ನೆಲೆಯಲ್ಲಿ. ಹೀಗೆ ಮೊಲ ಎದ್ದು ಬಿದ್ದು ಓಡುತ್ತೆ ಓಡಿ ಒಂದು ಪ್ರದೇಶವನ್ನು ತಲುಪುತ್ತೆ. ಆದರೆ ಮೊಲ ಹೋಗಿ ತಲುಪುವಷ್ಟರಲ್ಲಿ ಆಮೆ ಏನಾಗುತ್ತೆ, ಮೊಲ ಒಂದು ಹೆಜ್ಜೆ ಇಡಬೇಕು, ಆಮೆ ಗೆರೆಯನ್ನು ದಾಟಿ ಆಯಿತು. ಯಾರ ವಶಕ್ಕೆ ಹೋಯಿತು, ಬರೀ 1 ಸೆಕೆಂಡಿನಿಂದಾಗಿ, 1 ಸೆಕೆಂಡು ಕೂಡ ಇಲ್ಲ, ಒಂದು ಹೆಜ್ಜೆ ಇಟ್ಟಿದ್ರೆ ಸಾಕಿತ್ತು, ಅದೇನಾಗ್ತಿತ್ತು, ಮೊಲ ವಿನ್ ಆಗ್ತಿತ್ತು. ಆದರೆ ಆಮೆ ಏನು ಮಾಡಲಿಲ್ಲ, ತನ್ನ ಗುರಿಯನ್ನು ಮರೆತಿಲ್ಲ, ತನ್ನ ಹಾದಿಯನ್ನು ಮರೆತಿರಲಿಲ್ಲ. ಅದು ಎಲ್ಲಿಗೆ ತಲುಪಬೇಕಿತ್ತು, ನಿಧಾನವಾದರೂ ನಿಧಾನ, ನನ್ನ ಅಕ್ಕ ಪಕ್ಕದಲ್ಲಿ ನನ್ನನ್ನು ಸೋಲಿಸುವವರು ಯಾರಿದ್ದಾರೆ ಎನ್ನುವುದರ ಕಡೆಗೆ ಅದೇನೋ ಗಮನ ಹರಿಸಲಿಲ್ಲ. ಬದಲಿಯಾಗಿ ನನ್ನ ಹಾದಿ ಯಾವುದು ಎನ್ನುವುದರ ಕಡೆಗೆ ಏನು ಮಾಡಿತ್ತು, ಗಮನ ಹರಿಸಿತ್ತು. ಅದೇ ಈ ಕಡೆಗೆ ಮೊಲ ಏನು ಮಾಡಿತ್ತು, ನನಗೆ ಕಾಂಪಿಟೇಟರ್ ಆಗಿ ಅಥವಾ ನನ್ನ ಎದುರಾಳಿಯಾಗಿ ಯಾರಿದ್ದಾರೆ ಎನ್ನುವುದರ ಕಡೆಗೆ ಗಮನ ಕೊಟ್ಟು ಅದರ ಕಡೆಗೆ ಏನು ಮಾಡಿತ್ತು, ಫೋಕಸ್ ಮಾಡಿತ್ತು, ಹೊರತಾಗಿ ತನ್ನ ಗುರಿಯನ್ನು ಏನು ಮಾಡಿತ್ತದು ಮರ್ತು ಹೋಯಿತು ಎನ್ನುವಂಥದ್ದು. ಆದ್ದರಿಂದ ಗುರಿಯನ್ನಿಟ್ಟುಕೊಂಡಂತಹ, ಯಶಸ್ಸಿನ ಹಾದಿಯನ್ನು ಇಟ್ಕೊಂಡಂತಹ, ನಾನು ಎಲ್ಲಿಗೆ ತಲುಪಬೇಕು ಎನ್ನುವಂಥ ಆಲೋಚನೆ ಇದ್ದಂತಹ ಆಮೆ ಏನಾಯಿತು, ತನ್ನ ಗುರಿಯನ್ನು ತಲುಪಿತು. ನನ್ನ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ, ನಾನು ಯಾರನ್ನು ಜಯಿಸಬೇಕು, ಯಾರನ್ನು ಹಿಂದಕ್ಕೆ ಹಾಕಬೇಕು ಎನ್ನುವಂಥ ಆಲೋಚನೆಯಲ್ಲಿದ್ದಂತಹ ಮೊಲ ಎಷ್ಟು ಸ್ಪೀಡಾಗಿ ಓಡೋದಿದ್ರೂ ಕೂಡ ಅದಕ್ಕೇನಾಗಲಿಲ್ಲ, ತನ್ನ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ ಆಗಿಲ್ಲ. ಕೆಲವೊಮ್ಮೆ ನಾವು ಕೂಡ ಹಾಗೇನೆ
ನಾವು ಒಂದು ಗುರಿಯನ್ನಿಟ್ಟುಕೊಂಡು ನಡೀತಾ ಇರ್ತೇವೆ. ಆದರೆ ನಾವು ನಮ್ಮ ಗುರಿಗಿಂತಲೂ ಕೂಡ ಹೆಚ್ಚಾಗಿ ನಾವು ಯಾವುದರ ಕಡೆಗೆ ಗಮನ ಕೊಡ್ತೇವೆ ಅಂತ ಹೇಳಿದರೆ, ನನ್ನ ಅಕ್ಕದಲ್ಲಿ ಯಾರಿದ್ದಾರೆ, ಪಕ್ಕದಲ್ಲಿ ಯಾರಿದ್ದಾರೆ, ಅವನು ಎಷ್ಟು ಮುಂದೆ ಹೋಗಿದ್ದಾನೆ, ಅವನು ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾನೆ, ಇವನು ಹೇಗೆ ಮುಂದುವರಿತಾ ಇದ್ದಾನೆ, ಇವನು ಯಾವ ರೀತಿಯಾದಂಥ ಶಿಕ್ಷಣವನ್ನು ಪಡೆದಿದ್ದಾನೆ, ಯಾಕೆ ಇವನು ನನಗಿಂತ ಉನ್ನತನು, ಯಾಕೆ ಇವನು ನನಗಿಂತಲೂ ಕೂಡ ಕೆಳಗಿರುವವನು ಎನ್ನುವುದರ ಕಡೆಗೆ ನಾವು ಕ್ಯಾಲ್ಕುಲೇಷನ್ ಆಗ್ತಾ ಕೂತ್ಕೋತೇವೆ. ಆದರೆ ನನ್ನ ಅಕ್ಕಪಕ್ಕದಲ್ಲಿರೋರು ನನ್ನನ್ನು ಗಮನಿಸದೆ ಅವರು ತಲುಪುವಂಥ ಹಾದಿಗೆ ತಲುಪ್ತಾರೆ. ಆದ್ದರಿಂದ ನಾವು ಯಾವುದೇ ಸಾಧನೆಯನ್ನು ಮಾಡಬೇಕಿದ್ರೆ, ಯಾವುದೇ ಕ್ಷೇತ್ರದ ಕಡೆಗೆ ಹೋಗಬೇಕಿದ್ರೆ ನಮಗೆ ನಾವು ಮುಖ್ಯ ಆಗಬೇಕೇ ಹೊರತಾಗಿ ನನ್ನ ಆ ಕಡೆ ಈ ಕಡೆ, ನನ್ನ ಹಿಂದೆ ಮುಂದೆ ಇನ್ನೊಬ್ಬರು ಮತ್ತೊಬ್ಬರು ಯಾರೂ ಕೂಡ ನಮಗೆ ಮುಖ್ಯ ಅಲ್ಲ. ನನಗೆ ಮುಖ್ಯವಾಗಿರಬೇಕಾದಂಥದ್ದು ನಾನು ತಲುಪಬೇಕಾದಂಥ ಹಾದಿ, ನಾನು ತಲುಪಬೇಕಾದಂಥ ಗುರಿ, ಅದರ ಕಡೆಗೆ ನಾನು ಗಮನ ಕೊಟ್ಟಾಗ ಖಂಡಿತವಾಗಿಯೂ ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇದೆ, ಸಾಧನೆಯನ್ನು ಮಾಡೋದಕ್ಕೆ, ನಾವು ತಲುಪಬೇಕಾದಂತಹ ಜಾಗಕ್ಕೆ ತಲುಪೋದಕ್ಕೆ ಖಂಡಿತ ಸಾಧ್ಯ ಇದೆ ಅಂತ ಹೇಳುತ್ತಾ ಇವತ್ತಿನ ವಿಸ್ಡಮ್ ಬೈಟ್ಸನ್ನು ಮುಗಿಸೋಣ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕಥೆಯ ಮೂಲಕ ಮತ್ತೊಂದು ವಿಚಾರಗಳನ್ನು ಮುಂದುವರಿಸಿಕೊಳ್ತಾ ನಾವು ವಿಸ್ಡಮ್ ಬೈಟ್ಸನ್ನು ಇನ್ನಷ್ಟು ಮಾಹಿತಿಯನ್ನು ಪಡೆಯುವುದಕ್ಕಾಗಿ ಕಾಯ್ದಿರಿಸಿಕೊಳ್ಳೋಣ. ನಮಸ್ಕಾರ.